ದಕ್ಷಿಣ ಕನ್ನಡದ ಬೆಳ್ತಂಗಡಿ ಕೇಳೋಕೆ ಎಷ್ಟು ಸುಂದರವಾದ ಊರಲ್ವಾ? ಆದರೆ ಕಳೆದ 1 ದಶಕದಿಂದ ಈ ಊರನ್ನ 2 ಬಗೆಹರಿಯದ ಸಾವುಗಳು ಕಾಡ್ತಾನೇ ಇವೆ. 2 ಯುವಕರ ನಿಗೂಢ ಸಾವು. ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ಈ ಕೇಸ್ಗಳ ಹಿಂದಿನ ಅಸಲಿ ಸತ್ಯವಾದ್ರೂ ಏನು? ಹಾಗಾಗಿಯೇ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಬೆಳ್ತಂಗಡಿಯಲ್ಲಿ ನ್ಯಾಯ ಅನ್ನೋದು ಬರೀ ಕನಸ? ಸಿಸ್ಟಮ್ ಸತ್ಯವನ್ನ ಹೊರಗೆ ತರುತ್ತಾ? ಅಥವಾ ಈ ರಹಸ್ಯಗಳು ರಹಸ್ಯವಾಗಿಯೇ ಉಳಿದ್ಬಿಡತ್ತಾ? ಮೊದಲಿಗೆ ಈ ಇಡೀ ರಹಸ್ಯದ ಕೇಂದ್ರದಲ್ಲಿರೋ ಆ 2 ಜೀವಗಳ ಬಗ್ಗೆ ಮಾತಾಡೋಣ. ಸೌಜನ್ಯ ಮತ್ತು ಸುಮಂತ್. ಈ ಕೇಸುಗಳು ಬಗೆಹರಿಯದೇ ಇರೋದ್ರಿಂದ ಆದ ನೋವು ಎಂಥದ್ದು ಅನ್ನೋದನ್ನ ಇವರ ಕಥೆಗಳು ನಮ್ಗೆ ಪದೇ ಪದೇ ನೆನಪು ಮಾಡ್ತವೆ. ಒಂದ್ಕಡೆ ನೋಡಿ, ಸೌಜನ್ಯ ಕೇವಲ 17 ವರ್ಷದ ಕಾಲೇಜ್ ವಿದ್ಯಾರ್ಥಿನಿ. 2012ರಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕಾಡಲೆಸೆದಿದ್ರು. ಸರಿಸುಮಾರು 12 ವರ್ಷಗಳ ನಂತರ ಅಂದ್ರೆ 2024ರಲ್ಲಿ ಸುಮಂತ್ ಅನ್ನೋ 9ನೇ ಕ್ಲಾಸ್ನ ತುಂಬಾನೇ ಟ್ಯಾಲೆಂಟೆಡ್ ಹುಡುಗನ ಶವ ಒಂದು ಕೊಳದಲ್ಲಿ ಸಿಗುತ್ತೆ. ಈ 2 ಘಟನೆಗಳು ಇಡೀ ಊರನ್ನೇ ಬೆಚ್ಚಿ ಬೀಳಿಸಿವೆ. ಹಾಗಿದ್ರೆ ಬನ್ನಿ, 2 ಸಾವುಗಳ ಬಗ್ಗೆ ನಡೆದ ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಇದೆಯಲ್ಲ, ಅದು ಉತ್ತರ ಕೊಡೋ ಬದಲು ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನೇ ಯಾಕೆ ಹುಟ್ಟು ಹಾಕ್ತು, ಜನರ ನಂಬಿಕೆ ಯಾಕೆ ಹೋಯ್ತು ಅನ್ನೋದನ್ನೇ ಈಗ ನೋಡೋಣ. ಸೌಜನ್ಯ ಕೇಸ್ನ ಜರ್ನಿ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ನೋಡಿ, 2012ರಲ್ಲಿ ಬೆಳ್ತಂಗಡಿ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಆಮೇಲೆ ಕೇಸ್ CIDಗೆ, ಅಲ್ಲಿಂದ CBIಗೆ ಹೋಗುತ್ತೆ. ಆದ್ರೆ ಇಷ್ಟೆಲ್ಲ ಆಗಿ 2023ರಲ್ಲಿ CBI ಸ್ಪೆಷಲ್ ಕೋರ್ಟ್ ಸಾಕ್ಷಿ ಇಲ್ಲ ಅಂತ ಒಬ್ಬನೇ ಆರೋಪಿಯನ್ನ ಖುಲಾಸೆ ಮಾಡಿಬಿಡುತ್ತೆ. ಇದೇ ಕಾರಣಕ್ಕೆ ಈಗ ಈ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಆರೋಪಿಯನ್ನ ಖುಲಾಸೆ ಮಾಡಿದ್ದು ಬರೀ ಸಾಕ್ಷಿ ಇಲ್ಲ ಅಂತಲ್ಲ, ಬದಲಿಗೆ ಕೋರ್ಟೇ ನೇರವಾಗಿ ಹೇಳಿದೆ, ತನಿಖೆ ಮಾಡಿದ ಆಫೀಸರ್ಗಳು ಸೀರಿಯಸ್ ತಪ್ಪುಗಳನ್ನ ಮಾಡಿದ್ದಾರೆ, ಅವರ ಕೆಲಸ ತುಂಬಾನೇ ಕಳಪೆಯಾಗಿದೆ ಅಂತ. ನೋಡಿ, ಇದೇ ಪಾಯಿಂಟನ್ನ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹಾಕಿರೋದು. ಸರಿ, ಈಗ ಸುಮಂತ್ ಕೇಸ್ ಕಡೆ ಬರೋಣ. ಇಲ್ಲೂ ಕೂಡ ಅನುಮಾನಗಳಿಗೇನೂ ಕಮ್ಮಿ ಇಲ್ಲ. ಆತನ ತಲೆ ಮೇಲಿದ್ದ ಗಾಯಗಳು ಎಕ್ದಮ್ ನೇರವಾಗಿದ್ವು. ಸಾಯೋವಾಗ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡ್ದಂಗೆ ಕೈಯಲ್ಲಿ ಹುಲ್ಲನ್ನ ಗಟ್ಟಿಯಾಗಿ ಹಿಡಿದಿದ್ದ. ಬಾಡಿ ಸಿಕ್ಕ ಜಾಗದಲ್ಲಿ ಜಾಸ್ತಿ ರಕ್ತವೇ ಇರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಘಟನೆ ನಡೆಯೋಕೆ 1 ವಾರ ಮುಂಚೆ ಆ ದಾರಿಯಲ್ಲಿದ್ದ CCTV ಕ್ಯಾಮೆರಾಗಳು ನಿಗೂಢವಾಗಿ ಕೆಟ್ಟೋಗಿದ್ವು. ಇಷ್ಟೆಲ್ಲ ನೋಡಿದ್ರೆ ಇದು ಆಕ್ಸಿಡೆಂಟ್ ಅಥವಾ ಪ್ರಾಣಿ ದಾಳಿ ಅಂತ ಹೇಳೋಕ್ ಸಾಧ್ಯನಾ? ಸ್ಥಳೀಯ ದೇವಸ್ಥಾನದ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರ ಈ ಮಾತು ಕೇಳಿ. ಅವ್ರು ಹೇಳೋ ಪ್ರಕಾರ ಆ ಗಾಯಗಳು ಪ್ರಾಣಿ ದಾಳಿಯಿಂದ ಆದ ಹಾಗೆ ಕಾಣ್ತಿರ್ಲಿಲ್ಲ. ತೆಂಗಿನಕಾಯಿ ಬಿದ್ದಿದ್ರು ಅಥವಾ ಪ್ರಾಣಿ ಹೊಡೆದಿದ್ರೂ ಗಾಯಗಳು ಹೆಚ್ಚು ಕಡಿಮೆ ಇರ್ತಿತ್ತು. ಆದರೆ ಇವು 2 ನೇರವಾದ ಆಳವಾದ ಗಾಯಗಳು ಅಂತ. ಅವರ ಮಾತೇ ಸಾಕು, ಇದು ಸಹಜ ಸಾವಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸುಮಂತ್ ಕೇಸ್ನಲ್ಲಿ ಎಲ್ಲರ ತಲೆ ಕೆಡಿಸಿರೋದು ಈ ಮಾಸ್ಕ್ ಹಾಕಿದ್ದ ಬೈಕ್ ರೈಡರ್. ಘಟನೆ ನಡೆದ ದಿನ ಬೆಳಗ್ಗೆ ಸುಮಾರು 5:15ಗೆ ಆತ ಸ್ಪಾಟ್ನಿಂದ ಸ್ಪೀಡಾಗಿ ಹೋಗಿದ್ದನ್ನ ನೋಡಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಹೇಳೋ ಪ್ರಕಾರ ಆತನ ಬೈಕ್ನಲ್ಲಿ ಅಡ್ಡಲಾಗಿ ಒಂದು ಕಬ್ಬಿಣದ ರಾಡ್ ಕೂಡ ಇತ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಆತ ಮೇನ್ ರೋಡ್ನಲ್ಲಿರೋ ಬೇರೆ ಯಾವ CCTV ಕ್ಯಾಮೆರಾದಲ್ಲೂ ಕಾಣಿಸ್ದೆ ಮಾಯವಾಗಿಬಿಟ್ಟಿದ್ದಾನೆ. ಇದು ರಹಸ್ಯವನ್ನ ಇನ್ನೂ ದೊಡ್ಡದು ಮಾಡಿದೆ. ಸರಿ, ತನಿಖೆ ಹೀಗಾದ್ರೆ ಜನರ ಪ್ರತಿಕ್ರಿಯೆ ಹೇಗಿತ್ತು? ನ್ಯಾಯಕ್ಕಾಗಿ ಕುಟುಂಬ ಮತ್ತು ಇಡೀ ಸಮಾಜದ ಹೋರಾಟವೇ ಈ ಕೇಸ್ಗಳನ್ನ ಇವತ್ತಿಗೂ ಜೀವಂತವಾಗಿಟ್ಟಿದೆ. ಇಲ್ಲಿ ನಾವು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ಹೋರಾಟವನ್ನ ಮೆಚ್ಚಲೇಬೇಕು. ತನಿಖೆಯಲ್ಲಿ ಆದ ತಪ್ಪುಗಳನ್ನೇ ಆಧಾರವಾಗಿಟ್ಕೊಂಡು ಅವರು ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದಾರೆ. ಅಸಲಿ ಅಪರಾಧಿಗಳನ್ನು ರಕ್ಷಿಸಲು ತನಿಖಾಧಿಕಾರಿಗಳೇ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ಅವರ ನೇರ ಆರೋಪ. ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಗಂಭೀರವಾಗಿ ತೆಗೆದುಕೊಂಡು CBIಗೆ ನೋಟಿಸ್ ಕೊಟ್ಟಿದೆ. ಈ ಹೋರಾಟ ಕೇವಲ ಕೋರ್ಟ್ನಲ್ಲಿ ಮಾತ್ರ ನಡೀತಿಲ್ಲ, ಡಿಜಿಟಲ್ ಲೋಕದಲ್ಲೂ ನಡೀತಿದೆ. ಸೋಷಿಯಲ್ ಆಕ್ಟಿವಿಸ್ಟ್ಗಳು, ಯೂಟ್ಯೂಬರ್ಗಳು ಈ ಕೇಸ್ಗಳನ್ನ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಸೋಕೆ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಈ ಕೆಲಸ ಅಷ್ಟು ಸುಲಭವಲ್ಲ. ಸತ್ಯವನ್ನ ಮಾತಾಡೋದಕ್ಕೆ ಅವರಿಗೆ ಲೀಗಲ್ ನೋಟಿಸ್ಗಳು ಬರ್ತಿವೆ. ಇಂಜೆಕ್ಷನ್ ಆರ್ಡರ್ಗಳ ಮೂಲಕ ಅವರ ಬಾಯಿ ಮುಚ್ಚಿಸೋ ಪ್ರಯತ್ನ ನಡೀತಿದೆ. ಈ ಒತ್ತಡ ಎಷ್ಟಿದೆ ಅಂತ ತಿಳ್ಕೋಬೇಕಾ? ಈ ನಂಬರ್ ನೋಡಿ, 300ರಿಂದ 500. ಇದು ಒಂದೇ ಒಂದು ಚಾನೆಲ್ ಡಿಲೀಟ್ ಮಾಡಬೇಕಾಗಿ ಬಂದ ವಿಡಿಯೋಗಳ ಸಂಖ್ಯೆ. ಯೋಚನೆ ಮಾಡಿ, ಇದು ಸತ್ಯಕ್ಕಾಗಿ ಹೋರಾಡೋರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನೇರ ದಾಳಿ ಅಲ್ವಾ? ಸರಿ, ಹಾಗಾದ್ರೆ ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ 2 ಕೇಸ್ಗಳು ಈಗ ಯಾವ ಹಂತದಲ್ಲಿವೆ, ಮುಂದೆ ಏನಾಗ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಸೌಜನ್ಯ ಕೇಸ್ನ ಭವಿಷ್ಯ ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ. ಅಲ್ಲಿ CBI ತನಿಖೆಯ ಲೋಪಗಳ ಬಗ್ಗೆ ಚರ್ಚೆ ಆಗ್ತಿದೆ. ಹೊಸ ತನಿಖೆಗೆ ಆದೇಶ ಸಿಗ್ಬೋದಾ ಅನ್ನೋ ಕುತೂಹಲ ಇದೆ.
ಇನ್ನೊಂದು ಕಡೆ ಸುಮಂತ್ ಕೇಸ್ನ ಭವಿಷ್ಯ ನಿರ್ಧಾರ ಆಗೋದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಅಂದ್ರೆ FSL ರಿಪೋರ್ಟ್ನಿಂದ. ಆ ರಿಪೋರ್ಟ್ ಇದೊಂದು ಕೊಲೆ ಅಂತ ಖಚಿತಪಡಿಸ್ತಾ ನೋಡಿ, ದಾರಿಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಎರಡೂ ಕೇಸ್ಗಳಲ್ಲಿ ಬೇಕಾಗಿರೋದು ಒಂದೇ, ಅದು ನ್ಯಾಯ. ಕೊನೆಯದಾಗಿ ಬೆಳ್ತಂಗಡಿಯ ಆ ಕುಟುಂಬಗಳಿಗೆ, ಆ ಊರಿನ ಜನರಿಗೆ ನ್ಯಾಯ ಅಂದ್ರೆ ಏನು? ಅದು ಕೋರ್ಟ್ ಕೊಡೋ ಒಂದು ತೀರ್ಪು ಮಾತ್ರ ಅಲ್ಲ. ಅದು ಎಷ್ಟೇ ವರ್ಷಗಳಾಗ್ಲಿ, ಎಷ್ಟೇ ದೊಡ್ಡವರಿದ್ರೂ ಸರಿ, ಸಂಪೂರ್ಣ ಸತ್ಯ ಹೊರಗೆ ಬರಬೇಕು ಅನ್ನೋ ಒಂದು ಹೋರಾಟ. ಆ ಸತ್ಯದ ಹುಡುಕಾಟವೇ ಅವರಿಗೆ ನ್ಯಾಯ. ಹಾಗಿದ್ರೆ ಬೆಳ್ತಂಗಡಿಯಲ್ಲಿ ನಡೀತಿರೋ ಈ ಸತ್ಯ ಮತ್ತು ಮೌನದ ಯುದ್ಧದಲ್ಲಿ ಗೆಲ್ಲೋದ್ಯಾರು? ನಮ್ಮ ಸಿಸ್ಟಮ್ ಸತ್ಯವನ್ನ ಹೊರಗೆ ತರ್ತಾ ಅಥವಾ ಈ ರಹಸ್ಯಗಳು ಯಾವತ್ತೂ ಬಗೆಹರಿಯದೆಯೇ ಉಳಿದುಬಿಡುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ಕೊಡಬೇಕು. ಅಲ್ಲಿವರೆಗೂ ನ್ಯಾಯಕ್ಕಾಗಿ ಹೋರಾಟ ಮಾತ್ರ ನಿಲ್ಲೋದಿಲ್ಲ.